ಆತ್ಮೀಯ ರೇಡಿಯೋ ಜಾಕಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಸ್ನೇಹಿತರೆ, ಇಂದು ನಮ್ಮೊಂದಿಗೆ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರದಾರ. ಇವರು ಸಾಕಷ್ಟು ಶಾರ್ಟ್ ವಿಡಿಯೋಗಳಿಂದ ಜನರಿಗೆ ಚಿರಪರಿಚಿತರಾಗ್ಯಾರ. ಇಂದು ನಮ್ಮೊಂದಿಗೆ ಇದಾರ. ಬನ್ನಿ ಒಬ್ಬರೊಬ್ಬರಾಗಿ ಪರಿಚಯ ಮಾಡ್ಕೊಂಡು ಬರೋಣ. ಮೊದಲಿಗೆ ನಮ್ಮ ಪ್ರಶಾಂತ್ ಚಲವಾದಿರ್ ಇದಾರ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಪ್ರಶಾಂತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಗ. ನಮಸ್ಕಾರ ಸರ್. ಹಾಗೆ ನಮ್ಮ ರಾಯಪ್ಪ ಸಾತಾನ್ ಅವರು ಕೂಡ ನಮ್ಮೊಂದಿಗೆ ಇದಾರೆ. ಅವರನ್ನ ಕಾರ್ಯಕ್ರಮ ಸ್ವಾಗತ ಮಾಡೋಣ. ಜೊತೆಗೆ ಪುಂಡ್ಲಿಕ್ ಸಂಪಾಳ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ಅಜಿತ್ ಸಿಂಗಾಡಿ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರು ಅಂತ ಹೇಳಿದೆ ನಾವು. ಈಗ ಶಾರ್ಟ್ ವಿಡಿಯೋ ಆಗಿರ್ಬೋದು, ಏನು ಸಣ್ಣ ಸಣ್ಣ ಫಿಲ್ಮ್ ಆಗಿರ್ಬೋದು, ಆ ಕಂಟೆಂಟ್ಗಳಿಂದ ನೀವೆಲ್ಲ ಜನರಿಗೆ ಚಿರಪರಿಚಿತರಾಗಿರಿ. ಈಗ ನಮ್ಮ ಕೇಳುಗರಿಗೆ, ನಮ್ಮ ನೋಡುಗರಿಗೆ ನೀವು ನಿಮ್ಮ ಪರಿಚಯ ಮಾಡ್ಕೊಳ್ಳೋಣ. ಫಸ್ಟಿಗೆ ಪ್ರಶಾಂತ್ ಅವ್ರು ನಿಮ್ಮ ಪರಿಚಯ ಮಾಡ್ಕೊಡ್ರಿ. ನಮ್ಮ ಹೆಸರು ಪ್ರಶಾಂತ್ ಚಲವಾದಿರಿ. ನಾ ಇರೋದೇನೈತಿ ಜಮಖಂಡಿಲಿ ಇರ್ತೀನಿ. ಪ್ರಾಪರ್ ನಮ್ದು ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕ್ ಮಧುವನಕೆರೆ. ಈಗ ನಾನು ಫೈನಾನ್ಸ್ ಒಳಗೆ ವರ್ಕ್ ಮಾಡ್ತೀನಿ. ಅಲ್ಲೇ ಜಮಖಂಡಿದೆ. ಅಲ್ಲೇ ವರ್ಕ್ ಮಾಡ್ಕೋತಾನೆ ನಮ್ಮ ನಿಂಗರಾಜ್ ಸಿಂಗಾಡಿ ಅವ್ರು ನಮ್ಗೆ ಪರಿಚಯ ಆದ್ರೆ. ಹಿಂಗಾಗಿ ಅವ್ರ ಜೋಡಿ ವಿಡಿಯೋ ಮಾಡಕತ್ತೆ ಈಗ ಒಂದು 2 years ಆಯ್ತು. ಈಗ 2 ವರ್ಷದಿಂದ ನಿಂಗರಾಜ್ ಟೀಮ್ ಜೊತೆ ಗುರುತಿಸ್ಕೊಂಡ್ರಿ. ಯಾರ್ಯಾರು ನಿಮ್ ಕುಟುಂಬ, ಶಿಕ್ಷಣ? ನಮ್ದು ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ ರೀ, 2 ಮಕ್ಕಳು, ಮತ್ತ ನಮ್ಮ ಮಮ್ಮಿ, ನಮ್ಮ ಫಾದರ್ ತೀರ್ಕೊಂಡಾರೆ. ಮತ್ ನಮ್ಮ ಬ್ರದರ್ ಮತ್ತ ಅವ್ರ ಮಿಸ್ಸಸ್ 2 ಮಕ್ಕಳು. ಅವ್ರು ಇಲ್ಲಿ ಬಿಜಾಪುರದಾಗ ಇರ್ತಾರೆ. ನಾವು ನಮ್ಮ ಮಿಸ್ಸಸ್ ಏನೈತಿ ಜಮಖಂಡಿ ಆಗಿರ್ತೀವಿ. ಜಮಖಂಡಿ. ಸರಿ. ಈಗ ರಾಯಪ್ಪ ಸತಾನಿ ಅವರು, ತಮ್ಮ ಪರಿಚಯ ನಮ್ಮ ನೋಡುಗರಿಗೆ. ಸರ್, ನಾನು ಮೂಲತಃ ಬಿಳಿಗಿ ತಾಲೂಕು ಸಿದ್ದಾಪುರ ನಮ್ದು ಪ್ರಾಪರ. ನಾನು ಸಣ್ಣಾಗಿದ್ದಾಗ ಬಂದ ಕುಂಬಾಳದಾಗ ಬೆಳೆದೇನ್ರಿ. ಈಗ ಜಮಖಂಡಿ ಬಂದು ಒಂದು 25-30 ವರ್ಷ ಮ್ಯಾಗ ಆತ ಸರ್. ನಮ್ಮ ಮನ್ಯಾಗ ನಮ್ಮ ಅಪ್ಪ ಹತ್ರ ಸಣ್ಣವ್ರದಾಗ ತೀರ್ಕೊಂಡಾರ್ರಿ. ನಮ್ಮ ತಾಯಿಯವರು ಮನೆ ಒಂದು 1.5 ವರ್ಷ ಹತ್ರ ತೀರ್ಕೊಂಡ. ಈಗ ನನ್ನ ಹೆಂಡತಿ ಭಾಗ್ಯ ರೀ, ನನ್ನ 3 ಮಕ್ಕಳು ರೀ. ಅಂದ್ರೆ ಒಂದು ಹೆಣ್ಣು ಇತ್ತು ರೇಣುಕಾ ಅಂತ ತೀರ್ಕೊಂಡ್ರಿ ಆಕಿನು. ಈಗ ಮಲೇಷ್ಯಾ, ಆಮೇಲೆ ಪರಶುರಾಮ ಮತ್ತು ಸದಾಶಿವ ಅಂತೇಳಿ 3 ಮಕ್ಕಳು ಸರ್. ಪುಂಡ್ಲಿಕ್ ಅವ್ರ ನಿಮ್ಮ ಪರಿಚಯ ನಮ್ಮ ಕೇಳುಗರಿಗೆ. ನಮಸ್ಕಾರ, ನನ್ನ ಹೆಸರು ಪುಂಡ್ಲಿಕ್ ಸಂಪಾಳ್ ಅಂತ. ಮೂಲತಃ ಜಮಖಂಡಿನಿ. ಆಕ್ಚುಲಿ ಪ್ರಾಪರ್ ಆಗ ಹೇಳಿದ್ನಲ್ಲ ಆ ಸ್ಟೋರಿ. ಜಮಖಂಡಿ ನಾನು ಬಿಜ್ಜರ್ಗಿ ಮೋಟರ್ಸ್ನಲ್ಲಿ ವರ್ಕ್ ಮಾಡ್ತೀನಿ, ಟಾಟಾ ಮೋಟರ್ಸ್ನಲ್ಲಿ. ಅದರ ಜೊತೆಗೆ ಇದು ಮಾಡ್ತೀನಿ. ಯಾವಾಗಿಂದ ನೀವು ನಿಂಗರಾಜ್ ಟೀಮ್ ಜೊತೆ ಗುರುತಿಸ್ಕೊಂಡ್ರಿ? 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು. ಈಗ ಅಜಿತ್ ಸಿಂಗಾಡಿ ಅವರು, ತಮ್ಮ ಪರಿಚಯ ನಮ್ಮ ಕೇಳುಗರಿಗೆ. ನಮಸ್ಕಾರ, ನನ್ನ ಹೆಸರು ಅಜಿತ್ ಶಾಮಣ್ಣ ಸಿಂಗಾಡಿ ಅಂತ ಹೇಳಿ. ನಾನು ನಿಂಗರಾಜ್ ಅವರ ಬ್ರದರ್ ರೀ. ನಮ್ಮ ಟೀಮ್ ಒಳಗೇನೈತಿ, ನಾವು ಕ್ಯಾಮ್ರಾ ವರ್ಕ ಮತ್ತೆ ಎಡಿಟಿಂಗ್ ಮಾಡ್ತೇನ್ರಿ. ನಮ್ದ ಮೂಲತಃ ಬಂದ್ಬಿಟ್ಟು ಲಿಂಗ್ನೂರ್ ರೀ, ಜಮಖಂಡಿ ತಾಲೂಕ ಲಿಂಗ್ನೂರ್ ಅಂತೇಳಿ ಒಂದು ಗ್ರಾಮ ಐತ್ರಿ. ಆದ್ರೆ ನಮ್ಮ ಅಪ್ಪರು KSRTC ನೌಕರಿ ಇದ್ರು. ಅದು ನೌಕರಿ ಜಮಖಂಡಿ ಟ್ರಾನ್ಸ್ಫರ್ ಗಂಟ್ಲಿ ನಮ್ದೆಲ್ಲ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಜಮಖಂಡಿ. ಈಗ ಎಲ್ಲರೂ ನೀವು ನಮ್ಮ ಉತ್ತರ ಕನ್ನಡದ ಭಾರಿ ಫೇಮಸ್ ಆಗಿರ್ತಕ್ಕಂಥ ಟೀಮ್ ಜೊತೆ ಕೆಲಸ ಮಾಡತ್ತೀರಿ. ನಿಂಗರಾಜ್ ಸಿಂಗಾಡಿ ಟೀಮ್ ಅಂದ್ರೆ ಒಂಥರ ಏನು ಹಾಸ್ಯ ಆಗಿರ್ಬೋದು, ಏನು ಸೆಂಟಿಮೆಂಟ್ ಆಗಿರ್ಬೋದು, ಮೋಟಿವೇಶನ್ ಆಗಿರ್ಬೋದು, ಎಲ್ಲಾ ರೀತಿಯ ವಿಡಿಯೋಗಳು ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ರೇಂಜಿಗೆ ಯಾವ್ದು ಕಮ್ಮಿ ಇಲ್ಲೋ ತರ ಮಾಡ್ತಿರ್ತಾರ. ನೀವೆಲ್ಲ ಅದ್ರ ಸದಸ್ಯರಾಗಿದ್ರಿ. ಶೂಟಿಂಗ್ ಮಾಡ್ಬೇಕಾದ್ರೆ ನಿಮ್ಮಲ್ಲಿ ವಾತಾವರಣ ಹೆಂಗಿರುತ್ತ? ಕಾಮಿಡಿ ಅಂತೂ ಬಾಳ ಇರ್ತೈತ್ರಿ. ಯಾಕಂದ್ರೆ ರಾಯಪ್ಪ, ಪ್ರಶಾಂತನ, ಪುಂಡ್ಲಿಕ ನೋಡ್ರಿ, ಈಗ ನಗಾಕತ್ರ ಇಷ್ಟಂತೂ ಕಾಮಿಡಿ ಇರತೈತ್ರಿ. ಮತ್ತ ಒಂದೊಂದು ಸೀರಿಯಸ್ ಸಿಚುವೇಶನ್ ಶೂಟಿಂಗ್ ನಡೀತಿರ್ತಾವ್ರಿ. ಈಗ ಯಾವ್ದಾರ ಒಂದ್ ಅಂದ್ರ ಅಪ್ ಸತ್ಯದ ಸೀನ್ ಇರ್ಬೋದು, ಅಥವಾ ಯಾವ್ದಾರ ದೋಸ್ ಸತ್ಯದ ಸೀನ್ ಇರ್ತೈತಿ. ಅವ್ರು ಹಿಂಗ ಸೀನ್ಯಾಗ ಫುಲ್ ಫೀಲಿಂಗ್ ಹೇಳ್ಬೇಕಂತ ಅವ್ರ ಇರ್ತಾರು. ಬಾಜು ಯಾರೊಬ್ರ ನಗಿಸ್ಕೊಂಡ್ ಅವಂಗ ಅದನ್ನ ಸುಮ್ಮಿರೋ ನಾವು ಬರವಾದತ್ತ ಅವ್ರಿ. ಇವ್ರು ನಗಿಸ್ಕೊಂಡ್ ನಿಂತಿರ್ತಾರೆ. ಈ ಟೈಪ್ ಚೇಷ್ಟೆಗಳು ಬಾಳ ಹಾಕಿರ್ತಾರೆ. ಶೂಟಿಂಗ್ ಅಂದ್ರೆ ಟೈಮ್ ಹೋಗಿ ಗೊತ್ತಾಗ ಶೂಟಿಂಗ್ ಇರ್ತಾರೆ. ಬಟ್ ಎಲ್ರು ಎಂಜಾಯ್ ಮಾಡ್ಕೊಂಡು ಶೂಟಿಂಗ್. ಈಗ ಪುಂಡ್ಲಿಕ್ ಅವ್ರ ಅಂದ್ರೆ ಅವ್ರಿಗೆ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಡೈಲಾಗ್ಗಳು ಅದಾವು. ಪುಂಡ್ಲಿಕ್ ಅವ್ರು ಇದರಿಂದ ಜಾಸ್ತಿ ಜನರಿಗೆ ಪರಿಚಯ ಅಂತ ಹೇಳಿ ನಾವು ಈಗಾಗಲೇ ಮಾತಾಡ್ಬೇಕಾದ್ರೆ ಹೇಳಿರಿ. 1-2 ಡೈಲಾಗ್ ನಮ್ಮ ಕೇಳೋದಕ್ಕೋಸ್ಕರ ಹೇಳ್ಬೋದಾ? ಹಾ ಸರ್. ಇದ್ ಹೇಳೋಣ ಅಂದ್ರೆ, ಯಾಕಂದ್ರೆ ಈಗ ಲವ್ ಮಾಡುವ ಹುಡುಗರು ಬಾಳ ಅದಾವ. ಅವ್ರಿಗೋಸ್ಕರ ಅಂತೇಳಿ ಒಂದು ಇಂಗ್ಲಿಷ್ ದಾಗ ಕವನ ಐತ್ಲೆ, ಅದನ್ನ ಹೇಳಿದ್ರೆ ಪಾಪ ಅವ್ರ ಪ್ರಯೋಗನೇ ಮಾಡ್ತಾರ. ಪ್ರಯೋಗ ಮಾಡ್ಕೊಂಡು ಬರ್ಕೋರಿ. ಕಮೆಂಟ್ಗಳು ಬಂದು ಸರ್, ಅದನ್ನ ಪೂರಾ ಬರೆದು ಕಳಿಸ್ರಿ ಅಂತೇಳಿ. ಆದ್ರೆ ಈಗ ಜೋರ್ ಕೇಳಿಸ್ಲತ್ತ ಮಾಡ್ಬೇಡಪ್ಪ. ಮತ್ತ there is something magic about you. Every time I'm looking at you, I realize I'm in love with you. ಒಂದ್ ವೇಳೆ ಇಲ್ಲ ಅಂದ್ರ ಇಸ್ ಇಟ್ ಈಸ್ ನೋ ಲೆಟ್ಸ್ ಬಿ ಫ್ರೆಂಡ್ ಅಂತೇಳಿ ಬರ್ದು ಕಳಿಸ್ಬಿಡುತ್ತ ಹುಡುಗಿ. ಇದು ನಿಮ್ದು ಸ್ವಂತ ಪ್ರಯೋಗನ ಅಥವಾ ಯಾರಾದ್ರೂ ನಿಮ್ಗೆ ಬರ್ಕೊಟ್ಟಿದ್ದ? ಸ್ವಂತ ಪ್ರಯೋಗ. ಕವಿ ಅದ್ರ ಮೀನಿಂಗ್ ನೀವೇ ಹೇಳ್ಬಿಡಲ್ಲ ನಮ್ ಕೇಳಿದ್ರೆ. ಮೀನಿಂಗ್ ಅಂದ್ರೆ ದೇರ್ ಇಸ್ ಸಮಥಿಂಗ್ ಅಂದ್ರೆ ನಿನ್ನಲ್ಲಿ ಏನೋ ಒಂಥರ ಜಾದು ಇದೆ. ಮ್ಯಾಜಿಕ್ ಅಬೌಟ್ ದೇರ್ ಇಸ್ ಸಮಥಿಂಗ್ ಮ್ಯಾಜಿಕ್ ಅಬೌಟ್ ಯು. ನಿನ್ನಲ್ಲಿ ಏನೋ ಒಂಥರ ಜಾದು ಇದೆ. ನಿನಗೆ ಯಾವಾಗ ನಾನು ನೋಡ್ತೀನಿ, ಯಾವ ಕ್ಷಣದಲ್ಲಿ ನೋಡ್ತೀನಿ, ನನಗ ಹುಚ್ಚ ಹಿಡ್ದಂಗ ಆಗಿಬಿಡ್ತೈತಿ. ನಾನು ನಿನಗೆ ಲವ್ ಮಾಡಾಕತ್ತೀನಿ, ನೀವ್ ಮಾಡ್ತೀವೋ ಇಲ್ಲೋ,
ಎಲ್ಲಾದ್ರೂ ಬಿಟ್ಟು ಬಿಡ. ಇದೇನೋ ಸ್ಪೆಸಿಫಿಕ್ ಒಬ್ರಿಗೆ ಹೇಳ್ತಿರೋ ಅಥವಾ ಹಂಗೆ ಚೇಂಜ್ ಆಗ್ತಿತ್ತು? ಒಂದ್ ಕಡೆ ವರ್ಕೌಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋದನ್ನ ಈ ಡಿಸಿಷನ್ ನೆಕ್ಸ್ಟ್ ಫ್ರೆಂಡ್ ಅಂದ್ಬಿಟ್ಟು ಮತ್ತೆ ಮುಂದೆ ಹೋಗುದು. ಈಗ ರಾಯಪ್ ಕಾಕೋರ್ ಅಂತ ಹೇಳಿದ್ರಿ, ನಿಮ್ಮನ್ನ ಜನ ಯಾವ ಡೈಲಾಗ್ಲಿಂದ ಯಾವ ಪಾತ್ರದಿಂದ ಜಾಸ್ತಿ ರೆಕಗ್ನೈಸ್ ಮಾಡ್ತಾರ? ಅದು ಯಾವ್ದತ್ತ ಒಂದು ನನಗೆ ಹೇಳಕ್ ಆಗಲ್ಲ, ಯಾಕಂದ್ರೆ ಕೆಲವೊಂದು ಭಾಳ ಇಟ್ಟಾಗ್ಯಾವ್ರಿ. ಈಗ ಅಲ್ಲಿ ಇಬ್ರು ಕಾಕಾರನ್ನು ಕೊಡ್ಕೋತ ಕೂತಿರ್ತೀವ್ರಿ ನನ್ನ ಪ್ರೀತಿ ಗೋರಿ ಒಳಗ್ರಿ. ಅಲ್ಲಿ ಬಂದ ಚಂದ ಪುಟಯ ವಿಚಾರ ಮಾಡು, ನಾನು ಒಮ್ಮೆಲ್ಲ ಕುಟಿಯ ಕರ್ಕೊಂಡು ಹೋಗ್ಬಿಡ ಅದು ಹಿಂಗೆ ಮಾತಾಡ್ಕೊಂಡು ಅಂದ್ರ ಮೊನ್ನೆ ಒಬ್ರು ಮಿಲಿಟರಿ ಅವ್ರು ಭೇಟಿ ಆದ್ರಿ, ಮಿಲಿಟರಿ ಸಾಹೇಬ್ರು ಅವರು ಏನ್ ಯಾತ್ರಲ್ಲಿ ಒಟ್ಟ ವಿಷಯ ಕುಡ್ದಾರ ಇದು ಮಾಡ್ತಿರ್ತಾರೆ ಅಂತಂದ್ರ ಇದು ಅದು ರೀ. ಸೇಮ್ ಕುಡ್ದಂಗೆ ಮಾಡ್ತೀರ, ಸ್ವಲ್ಪ ಏನಾದ್ರು ತಗೊಂಡ್ರಿ ಹಂಗತಾರ್ರಿ ಪರಕಾಯ ಪ್ರವೇಶ ಹಂಗ ಮಾಡಿದಾಗ ಅದು ಅಂದ್ರಿ. ಆಮ್ಯಾಗ ಒಂದು ಇದ್ರ ಯಾವ್ದು ಕುಡ್ಕೊಂಬ ಮುದ್ದಿನ ಮಗಳೊಳಗ್ರಿ ಕಾಕಂದ ಒಂದು ಕಾನ್ವರ್ಸೇಷನ್ ಮಾತುಕತೆ. ಹಾ ರೀ, ಅದು ನಾ ಬರ್ತನಪ್ಪ ನನ್ನ ಕರುಣಿಗೂ ಕರೆಯಾದಿದ್ದ ನಿಮ್ಗೆ ಹೋಗಿ ಸಾಯ್ತಾನ್ರಿ. ಅವತ್ತಾಗ ಏನಂದ್ರೆ ಅವ್ನು ಪಟ್ಟ ಬಿದ್ದು ಸಾಯ್ತಾನ, ಟಿಕೆಟ್ನೇ ಆಗಿರ್ಕೊಂಡು ಸಾಯ್ತಾನಲ್ಲ, ಆ ಮಂದಿ ಅದಕ್ಕೆ ಭಾಳ ಉಪಯೋಗ ಮಾಡ್ಕೊಂಬಿಟ್ರಿ. ಅದೊಂಥರ ಏನೋ ಇದು ನನ್ನ ಪ್ರೀತಿಯ ಗೌರಿ ಒಳಗೊಂದ್ ಐತ್ರಿ, ಅವ್ರು ನಡ್ಕೋತ ಬರ್ತಿರ್ತಾರ ಹನಿಗಿದ ಅದು ಮತ್ತತ್ರಿ. ಈಗ ಮೂರು ಜನ ಇಲ್ಲೇ ಇದ್ರಲ್ಲ, ಮಾಡೇ ಬಿಡ್ರಿ. ನಾವಿಬ್ರು ಕುಡ್ಕೊಂತ ಹೋಗ್ತಿರ್ತೀವಿ ಸರ್, ಇವ್ರು ಕಾರ್ ಒಳಗೆ ಕುಂತಿರ್ತಾರ. ನಾವ್ ಹೋಗಿ ಸರ ನನಗೆ ಇದನ್ನ ಕೊಡ್ರಿ, ನೀವು ಸಿಟ್ಟಳಿಗೆ ಪ್ರಶಾಂತ್ ಒಂದ್ಸಲ ಕೇಳ್ಬಿಡ್ರಿ, ಕೇಳ್ಬಿಡ್ರಿ, ಜೋರ್ ಇರ್ಲಿ ಅವಾಜ್ ಸ್ವಲ್ಪ ಕೂತ ಅಳಿಗಾಡ್ಕೊಂಡ್ ಬಂದಿರ್ತೀವ್ರಿ. ಓ ಸರ ಒಂದ್ ಸ್ವಲ್ಪ ಹನಿಗೆ ಇದನ್ನ ಕೊಡ್ರಿ, ಕೂದ್ಲು ಗಾಳಿಗೆ ಹಾರಾಡವ. ಹಣಿಗೆ ಕೇಳ್ತೇನೋ ನನಗ ನೀ ಏನ್ ತಿಳ್ಕೊಂಡಿ ನನಗ ನೀ? ಅದ್ರಾಗ ಏನ್ ತಪ್ಪೈತಿ? ಹನಿಗೆ ಈ ಮಗಲ್ನು ಹಾರಾಡಬಾರ್ದತ್ತೇನಿ, ಮತ್ ಹಿಂದಿನೂ ಕಿತ್ಕೊಂಡು ಹೋಗಬಾರ್ದಂತೇಳಿ 10 ರೂಪಾಯಿ ಕೊಟ್ಟು ಹೊಸ ಬಹು ತಂದ್ರೆ ಬಹು ಈ ಉಪಕಾರ ಮಾಡೋದು ದಿವಸ ಇಲ್ಲ ನೀಗ ಏನು ಮರ ಹಣಿಗೆ ಕೇಳಿದ್ರೆ ಅಷ್ಟ ಆತ, ಕೂದ ಹಾರಾಡ್ತಾವತ್ ಹೇಳ್ತಾ ನೀವು ನನಗ. ಸೀರಿಯಸ್ ಆಗಿ ಬರ್ತಾನೆ ಪಿ ಕೆ ಕಕ್ಕ, ಅವ ಬರ್ತಾನೆ, ಇನ್ನೊಬ್ಬ ಬರ್ತಾನೆ, ಹಿಂಗ್ ಬಂದ್ ಎಂಟ್ರಿ ಕೊಡ್ತಾನ್ರಿ. ಎಂಟ್ರಿ ಕೊಡಂಗ್ಲಿಕ್ಕೆ ನನ್ ಕೇಳಿ ಎದಕ್ ಬಂದಿತ್ತು, ಇವ್ ಯಾರೋ ಬರ ಎದಕ್ ಬಂದಿವ ಏನಿಲ್ರಿ ಅಣ್ಣ ಈ ಅಣ್ಣ ರೀ, ಈ ಅಣ್ಣಾಗ ಕೊಬ್ಬರಿ ಎಣ್ಣೆ ತಗೊಂಬ ಅಂದ್ರಿ, ಅದಕ್ಕೆ ಹೋಗಿನ್ರಿ ಗೌಡ ಈ ಮಗನ ಸಂಬಂಧ ಇದೆಲ್ಲ ಅದಕ್ಕೆ ಆ ಸೀನ್ ಏನೇ ಸರ ನನ್ನ ಪ್ರೀತಿ ಗೌರಿ ಒಳಗ ನೋಡ್ರಿ, ಅದ್ರ ಪಿಕ್ಚರ್ ಫಸ್ಟ್ ಎಪಿಸೋಡ್ ಅದು ಫಸ್ಟ್ ಇನ್ನೊಂದು ಡೈಲಾಗ್ ಅಂದ್ಬಿಡ್ಲಾರ ಮಸ್ತ್ ಐತಿ. ಅವ್ರ ರಘುಕ ಕಾತಂಗ ಮಗನ ಕಡ್ದ ಬಿಡ್ತಾನಂತ. ಅದು ಏನು ಮಾರ ಬರೇ ಗಜ್ಜಿಗೊಮ್ಮೆ ಕೊಡ್ಲಿ ಹಿಡ್ಕೊಂಡ ಕಡಿತೀನಿ ಅನ್ಕೋತ ಬರ್ತೀವಿ. ನಾವು ಏನ ಒಳಗಡೆ ಒಳಗಿದ್ದೇನ ಹೋದ್ ಜನ್ಮದಾಗ ಇಲ್ಲ ಕಾದ ಕಡ ಕಾಂದ ಬಜ್ಜಿ ಕರಿಯಾವಿದ್ದೀವಿ. ಈ ಎಲ್ಲಾ ಒಬ್ರು ರಿಲೇಟೆಡ್ ಡೈಲಾಗ್ಗಳು ಹಂಗ ಬರ್ತಾನೆ ಇರ್ತಾವ. ಬೆಟ್ಟಪ್ಪ ಅಂತೇಳಿ ವಿಲನ್ ಇರ್ತಾನ ಸರ್, ಅಂದ್ರೆ ಯಾವ್ದಾರ ಒಂದು ವಿಷಯಕ್ಕೆ ಹೀರೋನ ಕಡಿಯತೀನಿ ಅಂತ ಬರ್ತಾನ. ನಮಗೂ ಒಮ್ಮೆ ಹೀರೋಯಿನ್ ಕಡಿತೀನಿ, ಹೀರೋಯಿನ್ ಹೊಲ್ದಾಗ ಇದ್ದಾಗ ಇವ್ ಹೋಗಿರ್ತಾನಲ್ಲಿ, ಅಷ್ಟ್ರೊಳಗೆ ನಾನ್ ಎಂಟ್ರಿ ಹೊಡಿತೀನಿ. ಅವ್ರಪ್ಪ ಮುಂದೆ ಬಂದಿರ್ತಾನ, ನನ್ನ ಹೆಸರು ಏನೋ ಐತಿದ್ರೊಳಗೆ ಅಂತಾನಮ್ಮ, ನಿನ್ ಸುಮ್ಕೊಂಡ್ರು ಅಂತಾನ. ಅಲ್ಲೂ ಮಾರ್ಯ ಬರೇ ಕೊಡ್ಲಿ ಹಿಡ್ಕೊಂಡ್ ಕಡಿತೀನಿ ಅಂತಿ, ನಿನಗ ಚರ್ಗಿ ಹಿಡ್ಕೊಂಡ್ ಬರೋದ್ ಬಿಟ್ಟು ಕೊಡ್ಲಿ ಹಿಡ್ಕೊಂಡ್ ಬಂದಿಲ್ಲ ಎದಕ್ ಅಂತ ಕೇಳ್ತೀನಿ ನಾನು. ಅತ್ತ ನಾವು ಅಂದ್ರ ತಿಳಿಸ್ತಾರ ಅಂದ್ರೆ ನಿನಗ ತಳಕ್ ಹುಲ್ಲು ಚೂಸ್ತಾವಲ್ಲ, ಅದಕ್ಕ ಎಲ್ಲ ಸಪಾಟ್ ಮಾಡ್ಕೊಂತಾನ. ಸಿಟ್ಟಿಗೆ ಕೊಡ್ಲಿ ಹೊಡೆದ್ ಹೋಗ್ತಾನ. ಹಿಂಗ್ಯಾಕ ಕುಮಾರ ಎದಕ್ ತಂದಿದ್ದಿ ಹೇಳ ಕಡಿಯಕ್ ಮೂಲವಾದಿ ಆಗೈತಿ ಹೇಳ, ಅದನ್ನ ನಾಳೆ ನೋಡ್ತೀನಿ. ಅಂದ್ರೆ ಈಗ ನಿಮ್ ಎಲ್ಲಾ ಸ್ಕಿಟ್ ಗಳಾಗ ಎಲ್ಲಾ ಶಾರ್ಟ್ ವಿಡಿಯೋಸ್ ಗಳಾಗ ಪ್ರತಿಯೊಂದು ಪಾತ್ರಕ್ಕೆ ಅದರದ್ದೇ ಆದ ತೂಕ ಐತಿ, ಅದರದ್ದೇ ಆದ ಪ್ರಾಮುಖ್ಯ. ಇನ್ನೊಂದ್ರಿ ಒಮ್ಮೆ ಏನ್ ಮಾಡಿರ್ತಂದ್ರೆ ಅವ ನಿನ್ ಅವ್ನು ಕಡ್ದ ಬಿಡ್ತಾರ ಅಂತ ಹೇಳಿ ಕಸಬರಿ ತಗೋತಾನ್ರಿ. ಕೊಯ್ಯಾಗ ಕಸಬರಿ ಸಿಕ್ಕದತಿ ಆರಾಮ ಮರ ನೋಡಲಿ ಹಿರಿಯರು ಬಿಡ್ತಾರ ಕಡಿಯಾಕ ಕುಡ್ಕೊಂಡ್ ಹೋಗ್ಬೇಕ ಕಸಬರಿ ಅಂದ್ರೆ ಈಗ ರಾಯಪ್ ಕಾಕೋರ್ ಹೇಳೋ ಪ್ರಕಾರ ಅವ್ರನ್ನ ಜಾಸ್ತಿ ಜನ ಕುಡುಕ ಪಾತ್ರ. ಗೌರಿ ಫಿಲ್ಮ್ ಹೆಂಗ ಸರ್, ಇಬ್ರು ಜೋಡಿಗಳು ಇರ್ತಾರ. ಅಂದ್ರ ನಮ್ಮಲ್ಲಿ ಊರಾಗ ಇಬ್ರು ಸೇಮ್ ಅವಳಿ ಜೋಡಿ ಅದಾರ. ನಾವು ಮದ್ವಿ ಗಂಡ ನೋಡಾಕ್ ಬರಾಕತ್ತಾನ. ಈಗ ಅದ್ರೊಳಗೆ ಹೀರೋಯಿನ್ ಈಕೆ ಅದಾಳ ಪ್ರಿಯಾ ಸೌದಿ, ಪ್ರಿಯಾ ರೇಣುಗೋಪಿ. ಬಟ್ ಪ್ರಿಯಾನ್ ನೋಡಾಕ್ ಬರ್ತಿರ್ತಾರ, ನಾವು ಹುಡುಗನ ಕಿಡ್ನಾಪ್ ಮಾಡಿಬಿಟ್ಟಿರ್ತೀವಿ. ಅವಳಿ ಜೋಡಿ ಇರ್ತಾರೆ, ಅವಳಿ ಜೋಡಿ ಇರ್ತಾರೆ.
ಯಾವ ಗಂಡನ ನೋಡಾಕ್ ಬಂದಿರ್ತಾನೋ ಅವನ್ ಬಿಟ್ಟು ಬೇರೆ ಏನೇಗಿದ್ರು ಅಂತ ಕೇಳ್ತಾನ್ರಿ ಬಂದ್ಮೇಲೆ ನಾ ಇಲ್ಲೇ ಅದನ್ನ ಹಂಗಾರ ನಾ ಯಾರು ತಗೊಂಡ್ ಅಷ್ಟ ಕನ್ಫ್ಯೂಸ್ ಇರೋದು ಮಸ್ತ್ ಮಸ್ತ್ ಕಾಮಿಡಿ ಫಿಲ್ಮ್ ಬಾರಿ ಪೂರ ಟೋಟಲಿ ಕಾಮಿಡಿ ಆಮೇಲೆ ಅಷ್ಟಿಗೆ ಬರ್ಬರ್ತಾ ಬರೋ ಕ್ಯೂರಿಯಾಸಿಟಿ ಸರ್. ಆಸ್ತಿ ಯಾರಿಗ್ ಬರುತ್ತೆ, ಗೌರಿ ಯಾರಿಗ್ ಬರ್ತಾಳ, ಹಿಂಗೆಲ್ಲ ಒಂದ್ ಸ್ಟೋರಿ ಅಂದ್ರೆ ರೈತರ ಬಗ್ಗೆ. ಅಂದ್ರೆ ಒಬ್ಬ ರೈತ ಅವ್ನ್ ಕಿಡ್ನಾಪ್ ಮಾಡಿ ಹೋಗಿ ಕಟ್ಟಿದ್ರು ಸರ್. ಆಗ ನಮ್ಮೊಂದ್ ಡೈಲಾಗ್ ರೀ, ಗೌಡೆ ಇವನು ತಲೆ ತೆಳಕ್ ಮಾಡಿ ಕೊಟ್ರು, ಇವನು ಕಾಲ್ ಮ್ಯಾಕ್ ಮಾಡಿ ಕೊಟ್ರು. ಎರಡು ಒಂದರಿ ತಲೆ ತೆಳಾಕಂದ್ರೆ ಕಾಲ್ ಸ್ವಲ್ಪ ಕಾಮಿಡಿ ಬಾಳ ಸರ್ ಅದ್ರಾಗ. ಈಗ ನೀವು ಒಟ್ಟು ಶೂಟಿಂಗ್ ಮಾಡ್ಬೇಕಾದ್ರೆ ಇದೇ ವಾತಾವರಣ ಒಟ್ಟು ನಕ್ಕೋತಾರೆ. ಈಗ ಪ್ರಶಾಂತ್ ಅವರು ನಿಮ್ಮನ್ನ ಜನ ಯಾವ ಪಾತ್ರದಿಂದ ರೆಕಗ್ನೈಸ್ ಮಾಡ್ತಾರೆ? ನಿಮ್ಗೆ ಯಾವ ಪಾತ್ರ ಇಷ್ಟ? ಆಲ್ಮೋಸ್ಟ್ ಆಲ್ ಏನಿದ್ರೆ ಈ ಕಡೆ ನಮ್ದು ನಿಂಗರಾಜ್ ಸಿಂಗಾಡಿ ಟೀಮ್ನಾಗ ಕೆಲಸ ಮಾಡ್ತಿರ್ತೀನಿ ನಾ. ಈ ಕಡೆ ಶಂಕರ್ ಅಮ್ಗೇರ್ ಜಮಖಂಡಿ ಟೀಮ್ನಾಗ ಮಾಡ್ತಿರ್ತೇನೆ. ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ, ಸಣ್ಣ ಹುಡುಗರಿದ್ದು ಅಂದ್ರೆ ಜಲ್ದಿ ಪಟ್ನೆ ಬಂದ್ಬಿಡ್ತಾವ, ತಕೊಳ್ಳೋಣ ಅಂತ ಬೇಜಾರಾಗಿಲ್ಲ. ಅವೇ ಸಣ್ಣ ಸಣ್ಣ ಹುಡುಗರು ಏನೈತಿ ನಮ್ ಅವೇ ದೇವ್ರ ಇದ್ದಂಗ ನಮ್ಗೆ ಈ ಟೀಮ್ ಒಳಗೆ. ಬಟ್ ಈ ಕಡೆ ಹೋದ್ರೆ ಏನೈತಿ, ದೊಡ್ಡವ್ರ ಐತಿ, ಎಲ್ಲಾರು ಏನೈತಿ ಅದ ಮುದ್ದಿನ ಹೆಂಡತಿ ಒಳಗ ಜಾಸ್ತಿ ಏನೈತಿ ಒಂದ್ ವಿಷಯ ಉಣಿಸ್ತಿರ್ತಾರೆ ಹೀರೋನಿ. ಅವಾಗ ಏನೈತಿ ಎಕ್ಸ್ಚೇಂಜ್ ಮಾಡ್ತೀನಿ, ಅದ್ರಾಗಿಂದ ಒಂದು ಸೀನ್ ಐತಿ ಬಾಯ್ದು ಮಾಡ್ತಾರೆ. ನೀವು ಮಸ್ತ್ ವಿಡಿಯೋ ಮಾಡ್ತೀರಿ ನೀವು ತರ್ರಿ ಮಂದಿ ನಿಂದಿರ್ತಾನ್ರಿ ಒಂದ್ 5 ನಿಮಿಷ ಯಾರು ಹೇಳ್ತಾರ ಆ ಕಡೆ ಅವಾಗ ಮಂದಿ ಕಾಮಿಡಿ ಮಸ್ತ್ ಇರ್ತಾರ ಶಂಕರನ್ ಅಂತ ಹಿಂಗ ಈ ಟೈಪ್ ರೀ. ಈಗ ಎಲ್ಲಾರು ಏನ್ ಮಾಡ್ತಾರ, ಮುದ್ದಿನ ಹೆಂಡತಿ ಬಾರಿ ಐತ್ ನೋಡ್ರಿ ಅಂತಂದ್ರ ಇವ್ರು ನಿಂಗರಾಜ್ ಅಂದ್ರೆ ಆಗ ಜ್ಞಾಪಕ ಶಕ್ತಿ ಬಂದ್ಬಿಡತ್ರ. ಈ ಕಡೆ ಅಂದ್ರೆ ಸೀರಿಯಸ್ ಕ್ಯಾರೆಕ್ಟರ್, ಆ ಕಡೆ ಕಾಮಿಡಿ ಪಾತ್ರ. ಎರಡನ್ನೂ ನಿಭಾಯಿಸ್ತೀರಿ ನೀವು. ನಿಮಗೆ ಯಾವ್ದು ಈಸಿ ಅನ್ಸುತ್ತೆ? ನಾವ್ ಈ ಕಡೆ ಕಾಮಿಡಿ ಫುಲ್ ಏನೈತಿ ಸ್ಕ್ರಿಪ್ಟ್ ಇರಂಗಿಲ್ಲ ಅಲ್ಲಿ ಅವ್ರದ್ರಾಗ. ಸೊ ಏನ್ ಬರ್ತೈತಿ ಸಿಚುವೇಶನ್ ನೋಡ್ಕೊಂಡು ಹೊಡೆದು ಬಿಡ್ತೀವಿ. ಬಟ್ ಇಲ್ಲಿ ಹೆಂಗೈತಿ ಅಂದ್ರೆ ಸ್ಕ್ರಿಪ್ಟ್ ಇರ್ತದ್ರಿ, ಅದ್ರ ಪ್ರಕಾರನೇ ಹೇಳ್ಬೇಕು. ಈಗ ನಿಮ್ದು ಅಜಿತ್ ಅವ್ರು ಬಂದ್ರೆ ನಿಮ್ಮನ್ನ ಎದುರಾಗ ಜನ ಜಾಸ್ತಿ ರೆಕಗ್ನೈಸ್ ಮಾಡ್ತಾರ? ನಮ್ದ ಈಗ ಹೆಚ್ಚ ಕ್ಯಾಮ್ರಾ ವರ್ಕ್ ಇರೋದ್ರಿಂದ ಶಾರ್ಟ್ ಫಿಲ್ಮ್ಸ್ ಒಳಗ ನಾವು ಕಾಣಿಸ್ಕೊಳ್ಳೋದು ಕಡಿಮೆ ರೀ ಬಾಳ. ಹಂಗಾಗಿ ನಮ್ದ ಇನ್ಸ್ಟಾಗ್ರಾಮ್ ನಾಗ ಕೆಲವೊಂದಿಷ್ಟು ವಿಡಿಯೋಗಳು ಅದಾವೆ, ಕಾಮಿಡಿ ಆತು, ಸೀರಿಯಸ್ ಅಂದ್ರೆ ಈಗ ಮೋಟಿವೇಶನ್ ಹೇಳೋದು, ಫ್ರೆಂಡ್ಸ್ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ತಂದೆ ಬಗ್ಗೆ ಹಿಂಗ್ ವಿಡಿಯೋ ಮಾಡ್ತಿರ್ತೇನೆ ನಾ. ಅದರಿಂದ ಹೆಚ್ಚ ರೆಕಗ್ನೈಸ್ ಮಾಡ್ತಾರೆ. ಅಂದ್ರೆ ನಾ ಎಲ್ಲರೂ ಹೋದ್ರ ಮಂದಿ ಅಣ್ಣ ಡೈಲಾಗ್ ಮಸ್ತ್ ಹೇಳ್ತೇನೆ, ಡೈಲಾಗ್ ಮಸ್ತ್ ಅಂದ್ರೆ ರೀಲ್ಸ್ ಮಾಡ್ತಿರ್ಲ ಅದನ್ನ ಡೈಲಾಗ್ ಮಸ್ತ್ ಇರ್ತಾವ, ನೀನು ಡೈಲಾಗ್ ಹಂಗ ಅಂದ್ರೆ ಕ್ಯಾಮ್ರಾ ವರ್ಕ್ ಅಂದ್ರೆ ನಿಮ್ಗೆ ಇಡೀ ತಂಡದ ಕ್ಯಾಮ್ರಾ ವರ್ಕ್ ಎಲ್ಲ ಎಡಿಟ್ ಎಲ್ಲ ಎಡಿಟಿಂಗ್ ನಾನ ಮಾಡ್ತೇನ್ರಿ. ಆದ್ರೆ ನಮ್ಮ ಅನ್ನಾರ ಲಾಸ್ಟಿಗೆ ಬಂದ್ ಏನೈತಿ ಸ್ವಲ್ಪ ಮ್ಯೂಸಿಕ್ ಅದು ಹಾಕಿ ಫೈನಲ್ ಟಚ್ ಅಪ್ ಅವ್ರ ಫೈನಲ್ ಟಚ್ ಅಪ್ ಕೊಟ್ಟ ಎಡಿಟ್ ಮಾಡಿ ಪೋಸ್ಟ್ ಮಾಡ್ಬಿಡ್ತಾರೆ. ಈಗೆಲ್ಲ ನೀವು ಒಟ್ಟಾಗಿ ಎಲ್ರಿಗೂ ಸೇರಿ ಕೆಲಸ ಮಾಡತ್ತೀರಿ. ನಿಂಗರಾಜ್ ಟೀಮ್ ಜೊತೆ, ನಿಂಗರಾಜ್ ಸಿಂಗಾಡಿ ಟೀಮ್ ಜೊತೆ ಗುರುತಿಸ್ಕೊಂಡು ನಿಮ್ಗೆ ಎಷ್ಟು ಖುಷಿ ಐತಿ? ಆಕ್ಚುಲಿ ನಾ ನಿಂಗರಾಜ್ ಸಿಂಗಾಡಿ ಅವ್ರಿಗೆ ಅವ್ರ ಫ್ಯಾನ್ ರೀ. ಆಕ್ಚುಲಿ ನಾ ಫಸ್ಟಿಗೆ ಟಿವಿ ಒಳಗೆ ಅಲ್ಲಿ ನೋಡ್ತಿದ್ವಿ ಅವ್ರಿಗೆ. ಹಿಂಗಾಗಿ ಚಂದ ಏನೈತಿ ಅಲ್ಲಿ ಏನ್ ಜಮಖಂಡಿಗೆ ಏನ್ ಹೋದ್ವಿ, ಇವ್ರ ಪರಿಚಯ ಮಾಡಿಸ್ಕೊಟ್ರಿ ಪುಡ್ಲಿಕ್ ಅವ್ರ. ಅವಾಗಿಂದ ಏನೈತಿ ಅವ್ರ ವಿಡಿಯೋನ ಎಲ್ಲ ಏನೈತಿ ಅವ್ರು ಮಾಡೋ ವಿಡಿಯೋ ನೋಡ್ತಿದ್ವಿ. ನೋಡ್ಕೋತ ನಮ್ಗೂ ಗೊತ್ತಾಗಪ್ಪ ಅವ್ರ ಮಾಡ್ಬೇಕಂತ ಇಷ್ಟ ಇರ್ತೈತ್ರಿ ಬಾ. ಬಟ್ ಏನ್ ಮಾಡುದು ತಗೋತ ಅನ್ಕೋತ ಹಂಗೆ ಫ್ರೆಂಡ್ ಆಗಿ ಹಿಂಗ ಅವ್ರ ಬಳಿ ಕೆಲಸ ಮಾಡ್ಕೊತ. ಈಗ ನೀವೆಲ್ಲರೂ ಏನು ಒಟ್ಟಾಗಿ ಕೆಲಸ ಮಾಡ್ತೀರಿ, ಒಂದು ಉದ್ದೇಶ ಸಂಬಂಧ ಕೆಲಸ ಮಾಡತ್ತೀರಿ. ಈ ಕ್ಷೇತ್ರದ ಏನ್ ಮುಟ್ಟಬೇಕು, ಏನ್ ರೀಚ್ ಆಗ್ಬೇಕಂತ ಅನ್ಕೊಂಡ್ರಿ ನೀವೆಲ್ಲ? ನಮ್ದ ದಂಡಿದಂದ್ರೆ ಹೇಳ್ಬೇಕಂದ್ರ ಸಿನಿಮಾ ರೀ. ನಮ್ದು ಸಿನಿಮಾ ಕನಸ್ರಿ, ನಮ್ದು ಸಿನಿಮಾ ಮಾಡ್ಬೇಕು. ಅದ ಒಂದ್ರ ನಾವು ಇಷ್ಟೆಲ್ಲ ಪ್ರಯತ್ನ ಪಡೋದಿದ್ದ ಸಿನಿಮಾ ಅಂತಿಮವಾಗಿ ಒಳ್ಳೆ ಸಿನಿಮಾನ ಕೊಡ್ಬೇಕು. ಒಳ್ಳೆ ಸಿನಿಮಾ. ಈಗ ಆಲ್ಮೋಸ್ಟ್ ಸಿನಿಮಾ ಸ್ಟಾರ್ಗಳು ಅಥವಾ ಸಿನಿಮಾದಾಗ ಪೋಷಕ ಪಾತ್ರ ಮಾಡಿರ್ಬೋದು, ಸೈಡ್ ಪಾತ್ರ ಮಾಡೋರಾಗಿರ್ಬೋದು, ಅವರೆಲ್ಲ ಏನ್ ರೀಚ್ ಆಗಿರ್ತಾರಲ್ಲ, ಆಲ್ಮೋಸ್ಟ್ ನಮ್ಮ ಭಾಗದಲ್ಲಿ ನೀವೆಲ್ಲ ರೀಚ್ ಆಗಿರಿ. ಇನ್ನು ಇನ್ನು ಕನ್ನಡ ಇಂಡಸ್ಟ್ರಿ ಕಡೆಯಿಂದ, ಸಿನಿಮಾದವ್ರ ಕಡೆಯಿಂದ, ಧಾರಾವಾಹಿಗಳ ಕಡೆಯಿಂದ ಏನಾದ್ರು ಅವಕಾಶಗಳಂತ ಏನಾದ್ರು ಬರತ್ತಾವ? ಇಲ್ಲ ಸರ್, ನಮ್ದೇ ಬ್ಯಾನರ್ ಅಂತ ಹೇಳಿ ನಾವೇ ಮಾಡ್ಕೊಂಡು ನಾವೇ ಒಂದು ಫಿಲ್ಮ್ ಮಾಡ್ಬೇಕು ಅಂತ ಮಾಡ್ಕೊಂಡಿದ್ವಿ. ಅವಕಾಶಗಳಂತೂ ಬರ್ತಿರ್ತಾರೆ. ನಮಗ ಕೆಲವೊಂದಿಷ್ಟು ನಮ್ಮ ಪ್ರೊಫೆಷನಲಿ ವರ್ಕ್ ಇರೋದ್ರಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಸರ್. ಆಲ್ಮೋಸ್ಟ್ ನಿಮ್ಗೆಲ್ಲ ಏನಾಗೈತಿ, ಈಗ ಒಂದು ಫ್ಯಾನ್ ಬೇಸು ಐತಿ, ವ್ಯೂವರ್ಸು ಅದಾರ. ಆಲ್ಮೋಸ್ಟ್ ನೀವು ಸಿನಿಮಾ ಏನ್ ಕೆಲಸ ಮಾಡತ್ತಲ್ಲ ಅದ್ರ ಒಂದು 50-60% ಕೆಲಸ ಮಾಡಿಬಿಟ್ರಿ. ಈಗ ಇನ್ನೂ ಆದ್ರೂ ಏನು ಈಗ ಶಾರ್ಟ್ ವಿಡಿಯೋಸ್ ನ ಬಿಗ್ 3 ತಾಸಿನ ಮೂವಿ ಮಾಡ್ಬೇಕು ಅನ್ನೋದು ನಿಮ್ಮ ಇಚ್ಛೆ ಐತಿ. ಇದಕ್ಕೆ ನಿಮ್ ಯೋಜನೆಗಳಂತ ಏನದಾವ? ಯೋಜನೆ ಅಂದ್ರ ಈಗ ಇದ್ದಿದ್ಕಿಂತಾನು ಸ್ವಲ್ಪ ಹೆಚ್ಚ ಕೆಲಸಗಾರ ಅಂದ್ರೆ ಬೇಕಾಕರಿ ತಂಡದಾಗ. ಟೆಕ್ನಿಕಲಿನೂ ಇನ್ನೊಂದ್ ಸ್ವಲ್ಪ ಸ್ಟ್ರಾಂಗ್ ಬೇಕಾಕತ್ರಿ. ಕ್ಯಾಮ್ರಾಸ್ ಬೇಕಾಕಾವು, PC-ಗಳು ಅವು ಎಲ್ಲಾ ಬೇಕಾಕವ್ರಿ. ಮತ್ತೆ ಪಾತ್ರಗಳು ಹೆಚ್ಚಾಕಾವು, ಕೆಲ್ಸ ಹೆಚ್ಚಾಕತ್ರಿ. ಈಗ 2 ದಿನ ಮಾಡೋದನ್ನ 20 ದಿನ ಕೆಲ್ಸ ಆಕತ್ರಿ. ಕೆಲ್ಸಕ್ಕೆ ಮಾಡಿ ಲೇಟ್ ಆದ್ರೂ ಆರಾಮ್ ಸರಿ ಮಾಡಿ ಒಂದ್ ಸಿನಿಮಾ ಮಾಡ್ಬೇಕು ಒಟ್ಲೆ ಅಂದ್ರೆ ಯಾವ್ದಕ್ಕೂ ಕಡಿಮೆ ಇರಬಾರ್ದು ಫೈನಾನ್ಸ್ಲಿ. ಈಗ ಶಾರ್ಟ್ ಫಿಲ್ಮ್ ಅಂದ್ರೆ ನಡೀತೈತ್ರಿ, ಹಂಗಾರ ಬಿಡ್ತಿರ್ತೀವಿ.
ಸಿನಿಮಾ ಅಂದ್ರೆ ಸ್ವಲ್ಪ ಎಕ್ಸಾಕ್ಟ್ ಅಕ್ಯುರೇಟ್ ಸಿಗಬೇಕಾಗಿದೆ. ಆ ಕಾರಣಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡ್ಬೇಕು. ತುಂಬಾ ಸಂತೋಷ ಅಜಿತ್ ಅವರೇ, ಪುಂಡ್ಲಿಕ್ ಅವರೇ, ರಾಯಪ್ಪ ಅವರೇ, ಪ್ರಶಾಂತ್ ಅವರೇ, ಇಷ್ಟೊತ್ತಿನೆಲ್ಲ ಬಂದು ನಮ್ಮೊಟ್ಟಿಗೆ ನಿಮ್ಮ ಏನು ಅನುಭವಗಳನ್ನ ಹಂಚ್ಕೊಂಡ್ರಲ್ಲ. ನಿಮ್ಗೂ ಕೂಡ ನಿಮ್ಮ ತಂಡಕ್ಕೂ ಕೂಡ ಒಳ್ಳೇದಾಗ್ಲಿ. ನಿಮ್ಮೇನು ಆಸೆ ಆಕಾಂಕ್ಷೆಗಳೇನದಾವಲ್ಲ, ಸಿನಿಮಾ ಮಾಡಬೇಕು, ಜನರಿಗೆ ಇನ್ನೂ ರೀಚ್ ಆಗ್ಬೇಕು, ಎಂಟರ್ಟೈನ್ಮೆಂಟ್ ಮಾಡ್ಬೇಕಂತ ಏನೈತಲ್ಲ ಅದು ಆದಷ್ಟು ಬೇಗ ಈಡೇರ್ಲಿ, ಎಲ್ಲರೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಅಂತ ಹೇಳಿ ನಮ್ಮ ಪರವಾಗಿ ಆಶಿಸ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಧನ್ಯವಾದ. ನಮ್ಮ ಕಡೆಯಿಂದ ನಾವು ಆಕಾಶವಾಣಿ ಕೇಂದ್ರಕ್ಕೆ ಧನ್ಯವಾದ. ಧನ್ಯವಾದಗಳು. ಇದೇ ರೀತಿ ಬಡ ಕಲಾವಿದರನ್ನ ಬೆಳೆಸ್ರಿ, ಎಲ್ಲೋ ಇದ್ದವ್ರನ್ನ ಎಲ್ಲೋ ತಂದು ಎಲ್ಲೋ ತೋರ್ಸಾಕತ್ತೀರಿ. ಹಿಂಗೆ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಲಿ ಅಂತೇಳಿ ಅದರಲ್ಲಿ ಬೇಡ್ಕೊತೀವಿ. ಧನ್ಯವಾದಗಳು.